ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಜಿಲ್ಲಾಧಿಕಾರಿಗಳು ಆಫೀಸ್ ಮುಂದೆ ಅನಾವರಣ ಮಾಡೋದಕ್ಕೆ ನಮಗೆ ಜಿಲ್ಲಾಧಿಕಾರಿ ಆಫೀಸಿಂದ ನಮ್ಮ ಸಂಸ್ಥೆಗೆ 15 ಲಕ್ಷ ದುಡ್ಡು ಕೊಡಿ ಅಂತೇಳಿ ಬಂದಿತ್ತು. ಅದ್ರ ಬಗ್ಗೆ ಚರ್ಚೆ ಆಯಿತು ಆಡಳಿತ ಮಂಡಳಿಯಲ್ಲಿ. ಎಲ್ಲರ ಅಭಿಪ್ರಾಯಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ನಾವೆಲ್ಲರೂ ಸಹಕಾರ ಕೊಡಬೇಕು ಅನ್ನೋದು ಒಮ್ಮತದಿಂದ ಎಲ್ಲ ಇತ್ತು, ಚರ್ಚೆ ಆಯಿತು. ಅದರಲ್ಲಿ 15 ಲಕ್ಷ ಅಂದರೆ ಒಕ್ಕೂಟಕ್ಕೆ ಜಾಸ್ತಿ ಆಗ್ತದೇನೋ, ಸ್ವಲ್ಪ ಕಡಿಮೆ ಮಾಡೋಕ್ಕಾಗುತ್ತೇನೋ ನೋಡಿ ಅಂತಂದರು. ನಾನು ಕೂಡ ನಾನು ರಿಕ್ವೆಸ್ಟ್ ಮಾಡಿದೆ, ಒಂದು 10 ಲಕ್ಷ ಮಾಡೋಣ, ಬೇಕಾದ್ರೆ ಜಿಲ್ಲಾಧಿಕಾರಿಗಳಿಗೆ ನೀವು ನಾನು ಕೂಡ ಮಾತನಾಡಿ ಜಿಲ್ಲಾಧಿಕಾರಿಗಳ ಹತ್ರ ಒಂದಲ್ಲ ಒಂದು ರೀತಿ ದುಡ್ಡು ಇರ್ತದೆ, ಇದಕ್ಕೆ ಬಳಸ್ಕೊಬೋದಾಗ್ತದೆ, ನಾವೊಂದು 10 ಲಕ್ಷ ಕೂಡ ನೋಡಿ ಅಂತಂದೆ. ಇಲ್ಲ 15 ಲಕ್ಷ ಕೊಡಲೇಬೇಕು ಅಂತಂದರು. ಆಮೇಲೆ ಸರಿ ಆಯಿತು ಅಂತ 15 ಲಕ್ಷಕ್ಕೆ ಲಾಸ್ಟಿಗೆ ಒಪ್ಪಿಗೆ ಕೊಟ್ಟಾಯಿತು. ಸರ್ವಾನುಮತದಿಂದ ಚರ್ಚೆ ಆದಮೇಲೆ ಅಭಿಪ್ರಾಯಗಳು ಬಂದ ಮೇಲೆ ಫೈನಲ್ಗೆ ನಾನು 10 ಲಕ್ಷ ಅಂದಮೇಲೆ ಫೈನಲ್ಗೆ ನಾಡ್ಸೋಬ್ರಿಲ್ಲ ಕೊಡಲೇಬೇಕು ಅಂತಂದಾಗ ಆಯಿತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ನಮ್ಮ ಸಂಸ್ಥೆಯಿಂದ ಹೆಚ್ಚಿಗೆ ಕೊಟ್ಟರು ಪರವಾಗಿಲ್ಲ, ಕೊಡೋಣ ಅಂತ ಹೇಳ್ಬಿಟ್ಟು ಸರ್ವಾನುಮತದಿಂದ ಎಲ್ಲ ನಿರ್ದೇಶಕರುಗಳು ಕೂಡ ತೀರ್ಮಾನ ತಗೊಂಡ್ವಿ. ನಾಡ್ಸೋಬ್ರು ಕೋಪ ಮಾಡಿಕೊಂಡು ಎದ್ದು ಹೊರಟು ಹೋದರು. ಆಮೇಲೆ ನನಗೆ ಬೇಜಾರೇನೆಂದರೆ, ಒಬ್ಬ ಹಿರಿಯರು ಇವತ್ತು ಜಿಲ್ಲೆಗೆ 3 ಸಾರಿ ಶಾಸಕರಾಗಿರೋರು ಯಾರು ಅಂದರೆ ನಾರಾಯಣ ಸ್ವಾಮಿರು ಒಂದು ಇದಿದೆ. ಎಲ್ಲೋ ಒಂದು ಬೇಜಾರಾಗೋದೇನೆಂದರೆ, ಇಂಥ ವಿಷಯಗಳನ್ನು ಇಲ್ಲೇ ಒಳಗಡೆ ಬೋರ್ಡಲ್ಲಿ ಚರ್ಚೆ ಮಾಡಿ ತೀರ್ಮಾನ ಕೊಡಿಸೋಂಥವ್ರು, ಸೀನಿಯರ್ ಆಗಿ ಒಳ್ಳೆಯವನ ಸಲಹೆ ಕೊಡೋಂಥವ್ರು ಮತ್ತು ತೀರ್ಮಾನ ತಗೊಳ್ಳೋಂಥವ್ರು. ನಮ್ಮ ಆಡಳಿತ ಮಂಡಳಿ ಇತಿಹಾಸದಲ್ಲಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಆಗೋಂಥವು ಪ್ರೆಸ್ಗೆ ಹೋಗಿರೋದು ನಾನು ನೋಡಿಲ್ಲ. ನಾನು 3 ಸಾರಿ ಆಗಿದ್ದೀನಿ. ಮತ್ತು ಅಣ್ಣವರು ಕೂಡ ಈ ಒಕ್ಕೂಟ ಇಲ್ಲಿ ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಪ್ರಾರಂಭ ಇಲ್ಲಿವರೆಗೂ 8 ಸಾರಿ ಇದ್ದಾರೆ. ನಾನು ನೋಡಿಲ್ಲ, ಅವರು ಕೂಡ ಅದೇ ಹೇಳ್ತಾ ಇದ್ರು. ಫಸ್ಟ್ ಟೈಮ್ ಒಬ್ಬ ಬೋರ್ಡ್ ಆಫ್ ಡೈರೆಕ್ಟ್ಸು ಇಲ್ಲೇ ಚರ್ಚೆ ಮಾಡೋದು, ತೀರ್ಮಾನ ತಗೊಳ್ಳೋದು ಉಂಟು. ಅದು ಬಿಟ್ಟರೆ ಪ್ರೆಸ್ಗೆಲ್ಲ ಹೋಗಿ ಹಿಂಗೆಲ್ಲ ಮಾತಾಡೋದು ಕರೆಕ್ಟ್ ಅಲ್ಲ ಅಂತೇಳಿ ಕೂಡ ಪಾಪ ಬೇಜಾರಾಗ್ತದೆ. ಇಂಥ ಸೀನಿಯರ್ಸು ನಾಳೆ ಬೆಳಗ್ಗೆ ಇನ್ನೂ ಒಳ್ಳೆ ಅವಕಾಶ ಬರ್ಬೋದೇನೋ, ಬಂದರೂ ಕೂಡ ನಮ್ದು ಇರೋದಲ್ಲ ಏನಪ್ಪ. ಆದರೆ ಇಂಥವರು ಏನಪ್ಪ ಅಂತ ಭಯ ಆಗ್ತದೆ. ಸ್ವಲ್ಪ ತಾಳ್ಮೆಯಿಂದ ಸಮಾಧಾನವಾಗಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಒಳ್ಳೆ ತೀರ್ಮಾನಗಳಿಗೆ ಈ ಸಂಸ್ಥೆಯನ್ನು ಮೊದಲಿಂದ ನಾವೆಲ್ಲ ಕಟ್ಟಿರೋದು, ಮೊದಲಿಂದ ಕಟ್ಕೊಂಬಂದಿದ್ದಾರಲ್ಲ ಇಂಥ ಸೀನಿಯರ್ಸ್. ಇವತ್ತು ನಾವೆಲ್ಲ ಜಂಬ ಕೊಚ್ಕೊತಾ ಇದ್ದೀವಿ ಅಂದರೆ ಅವತ್ತಿಂದ ಈ ಸಂಸ್ಥೆನ ಕಟ್ಟಿ ಬೆಳೆಸ್ಕೊಂಬಂದಿರೋದು. ನಾವು ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಕೂಡ ಎಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಎಲೆಕ್ಷನ್ ಆದ ಮೇಲೆ ಇಲ್ಲಿ ಪಕ್ಷ ಪಾರ್ಟಿ ಇಲ್ಲದೆ ಈ ಸಂಸ್ಥೆಯನ್ನು ಎಲ್ಲರೂ ಒಟ್ಟಿಗೆ ಕಟ್ಟಿದ್ದೀವಿ ನಾವು. ಎಂತೆಂಥ ತೀರ್ಮಾನಗಳಾಯಿತು. ಹೋದ ಅವಧಿಯಲ್ಲಿ ಸೋಲಾರ್ ಪ್ಲ್ಯಾಂಟ್ ಮಾಡೋದಿರ್ಬೋದು, ಎಮ್ಮಿಕೆ ಗೋಲ್ಡನ್ ಡೈರಿ ಮಾಡೋದಿರ್ಬೋದು, ಐಸ್ ಕ್ರೀಮು ಎಲ್ಲ ಇವ್ರ ಜೊತೆಲಿದ್ದಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ಜೊತೆಲಿದ್ದಾಗ ಐಸ್ ಕ್ರೀಮ್ ಪ್ಲಾಂಟ್ ಮಾಡೋದು ಚಿಂತಾಮಣಿಯಲ್ಲಿರ್ಬೋದು, ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲನ್ನು ಮಾಡೋಂಥದ್ದು, ಇಂಥ ಒಳ್ಳೆ ತೀರ್ಮಾನಗಳಾಗಿದೆ. ಇವತ್ತು ಕೂಡ ಈ ಆಡಳಿತ ಮಂಡಳಿಯಲ್ಲಿ ನಾವು ಒಬ್ಬ ಶಾಸಕ ಇದ್ದ ಮೊದಲು, ಈಗ ಇಬ್ಬರಾಗಿದ್ದು ನಮ್ಮ ಹೆಮ್ಮೆ. ಒಬ್ಬ ಸೀನಿಯರ್ ಮೋಸ್ಟ್ MLA ನಮ್ಮ ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಬಂದಿರೋದು ನಮಗೂ ಕೂಡ ಖುಷಿ ಆಗ್ತದೆ. ನಮ್ಮ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನಗಳಿರ್ಬೋದು, ಸಹಕಾರ ಇರಬೇಕಾಗ್ತದೆ. ಮತ್ತು ಸರ್ಕಾರದಿಂದ ನಮಗೆ ಏನೇನು ಈ ಒಕ್ಕೂಟಕ್ಕೆ ಸಹಕಾರ ಬೇಕಾಗ್ತದೆ, ಅವರು ಸಹಕಾರ ತಗೊಳ್ಳೋದು ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ MLAಗಳಿದ್ದರೆ. ನಾನು ಒಬ್ಬ MLA ಇದ್ದು ನೋಡಿದ್ದೀನಿ. ನಾನು MLA ಸಂಸ್ಥೆಯಲ್ಲಿ ಇರೋದ್ರಿಂದ ಏನೇನು ಅನುಕೂಲ ಆಗ್ತದೆ ಅಂತ ಎಕ್ಸ್ಪೆಕ್ಟ್ ನಮ್ದೆಲ್ಲರದು ನಿರ್ದೇಶಕರುಗಳು, ಆಡಳಿತ ಮಂಡಳಿ ಇಬ್ಬರು MLAಗಳಿರೋದ್ರಿಂದ ಇನ್ನೂ ಒಳ್ಳೆಯವು ತೀರ್ಮಾನಗಳಾಗ್ತವೆ. ಈ ಸಂಸ್ಥೆಗೆ ಒಳ್ಳೆ ಅವಕಾಶಗಳು ಬರ್ತದೆ ಅಂತೇಳಿ ಎಲ್ಲ ನಿರ್ದೇಶಕರು ಎಕ್ಸ್ಪೆಕ್ಟ್ ಇದೆ. ಅದಕ್ಕೆ ನಾವು ಕೂಡ ಸ್ಪಂದಿಸಬೇಕಾಗ್ತದೆ. MLAಗಳಿಬ್ಬರು ಇದ್ದೀವಲ್ಲ, ಅದೊಂದು ಕಡೆ ನನಗೂ ಕೂಡ ಅಧ್ಯಕ್ಷನಾಗಿ ಬೇಜಾರಾಗ್ತದೆ ನನಗೆ. ಇದೆಲ್ಲ ಹಿಂಗೆಲ್ಲ ಆಗಬಾರ್ದಲ್ಲ, ಯಾಕೆ ಇವ್ರು ಹಿಂಗೆ ಮಾಡ್ತಾರೆ. ವಿರೋಧ ಪಕ್ಷದವರು ಕೂಡ ಯಾರು ಕೂಡ ಇವತ್ತು ಆಡಳಿತ ಮಂಡಳಿ
ಬಗ್ಗೆ ಟೀಕೆ ಮಾಡೋರಿಲ್ಲ, ಖುಷಿ ಪಡ್ತಾರೆ, ಸಲಹೆ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಪಾರ್ಟಿಯವರೇ ನಿರ್ದೇಶಕರಾಗಿ ಇವತ್ತು ಏನು ಇಶ್ಯೂನೇ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಸ್ವಂತ ಆಸ್ತಿ ಅಲ್ಲ. ನಾವೆಲ್ಲರೂ ಕೂಡ ಅವ್ರು ಕೊಟ್ಟ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ, ಜೀವನ ಮಾಡ್ತಾ ಇದ್ದೀವಿ. ದೇಶ ಎಲ್ಲ ಸಾರ್ವಜನಿಕರಿಗೂ ಕೂಡ ಅವಕಾಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಅವಕಾಶಗಳಲ್ಲಿದ್ದೀವಿ ನಾವಲ್ಲ ಅಲ್ವಾ? ಯಾರು ವಿರೋಧ ಮಾಡೋಕ್ಕಾಗ್ತದೆ? ಯಾರು ವಿರೋಧ ಮಾಡೋಕ್ಕಾಗಲ್ಲ. ಅಂಥ ಇಶ್ಯೂನ ಆಸೆ ಕಡೆ ತಗೊಂಡೋದ್ರಲ್ಲ, ಏನಾಯಿತು ಅನ್ನೋದು ಬೇಜಾರಿದೆ. ಇಬ್ಬರು ಡೈರೆಕ್ಟರ್ಗಳು ತುಂಬ ವಿರೋಧ ಮಾಡಿದ್ರು, ಕೊಡ್ಲಿಕ್ಕೆ ಆಗದೇ ಇಲ್ಲ ಅಂತ. ಇಲ್ಲ, ಯಾರು ಕೂಡ ವಿರೋಧ ಮಾಡಲಿಲ್ಲ. ಈಗ ಮಾಲೂರು ಡೈರೆಕ್ಟ್ರು ಶ್ರೀನಿವಾಸ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಸಂವಿಧಾನದಲ್ಲಿ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಡೋದ್ರಲ್ಲಿ ಯಾರು ಕೂಡ ನಾವು ಹಿಂದೆ ಹೋಗೋದು ಬೇಡ ಅಂತೇಳಿ ಅವ್ರ ಅಭಿಪ್ರಾಯ ಹೇಳಿದರು. ಆಮೇಲೆ ಮುಳಬಾಗ್ಲು ಮುಳಬಾಗ್ಲು ನಮ್ಮ ಡೈರೆಕ್ಟ್ರು ನಾಗರಾಜಣ್ಣ ಅವರು 15 ಲಕ್ಷ ಹೆಚ್ಚಿಗೆ ಆಗ್ಬೋದು, ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ, ಇಲ್ಲಿವರೆಗೂ ಕೂಡ ನಾವು ಈ ಒಕ್ಕೂಟದಿಂದ ಅಷ್ಟೊಂದು ದುಡ್ಡು ಕೊಟ್ಟಿಲ್ಲ, ಆದರೆ ಇದಕ್ಕೆ 10 ಲಕ್ಷ ಈಗ ಅಧ್ಯಕ್ಷ ಹೇಳಿದ್ದಾರೆ, 10 ಲಕ್ಷ ಸಾಕು, 15 ಲಕ್ಷ ಜಾಸ್ತಿ ಆಗ್ಬೋದೇನೋ ನೋಡಿ ಅವ್ರು ಸಲಹೆ. ಎಲ್ಲ ಡೈರೆಕ್ಟ್ಗಳು ಒಂದೊಂದು ಅಭಿಪ್ರಾಯ, ಟೋಟಲ್ ಕೊಡೋಣ ಅಂತ ಇತ್ತು, ಕೊಡಬಾರದು ಅಂತೇಳಿ ಯಾರ್ದು ಕೂಡ ಯಾವ ನಿರ್ದೇಶಕರು ಕೂಡ ಅಭಿಪ್ರಾಯ ಇರಲಿಲ್ಲ. ನಾಡಸ್ವಾಮರು ಸ್ವಲ್ಪ ಈ ವಿಷಯದಲ್ಲಿ ಯಾಕೋ ಏನೋ ಬೇಜಾರು ಪಟ್ಟಿದ್ದು ನೋವಾಗ್ತದೆ ನನಗೆ. ಇದು ಆ ಥರ ಏನೂ ಆಗಿಲ್ಲ. ವಾಪಸ್ ತಗೊಳ್ಳಿ, ವಾಪಸ್ ಬೇಡ ಅಂತ ಲೆಟರ್ ಬರಲಿಕ್ಕೆ ಇಲ್ಲ. ಅವ್ರು ಹೇಳಿರ್ಬೋದು, ಜಿಲ್ಲಾಧಿಕಾರಿಗಳು ಏನೋ ಅವತ್ತು ನಮಗೆ ಸಂಸ್ಥೆಗೆ ಲೆಟರ್ ಬರೆದು ಅದ್ರ ಪ್ರಕಾರ ಆಡಳಿತ ಮಂಡಳಿ ಕ್ಲಿಯರ್ ಆಗಿದೆ, 15 ಲಕ್ಷ ಕೊಡ್ತೀವಿ ನಾವು, 100% ಕೊಡ್ತೀವಿ ನಾವು, 100% ಕೊಡ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾವ ನಿರ್ದೇಶಕರಿಗೂ ವಿರೋಧ ಮಾಡಲಿಲ್ಲ. ಸ್ವಲ್ಪ ಹೊತ್ತು ನಾಡಸ್ವಾಮರ ಚರ್ಚೆಯಲ್ಲಿ ಭಾಗವಹಿಸಿದ್ರೆ ಚೆನ್ನಾಗಿತ್ತು, ಅಭಿಪ್ರಾಯಗಳು ಬಂತು, ಅಷ್ಟು ಬಿಟ್ಟರೆ ವಿರೋಧ ಬರಲಿಲ್ಲ. ಯಾರು ಕೂಡ ವಿರೋಧ ಮಾಡಿಲ್ಲ, ಏನೂ ಇಲ್ಲ, ಮಾತು ಚಕಮಕಿಲ್ಲ, ಏನೂ ಇಲ್ಲ. ಅವ್ರು ಬೇಜಾರು ಪಟ್ಟು ಹೊಟ್ಟೋಗ್ಬಿಟ್ರು. ಅದು ಯಾಕೋ ಏನು ಬೇಜಾರು ಪಡೋಂಥ ಅದೆಲ್ಲ ಅದು ಅವರು ಎತ್ತಿದೆ ಹೊಟ್ಟೋಗ್ಬಿಟ್ರು. ಅಷ್ಟು ಬಿಟ್ಟರೆ ಅಲ್ಲೇನು ಚಕಾಮುಖಿ ನಡೆದಿದ್ದಿಲ್ಲ, ಮಾತಿಗೆ ಮಾತು ಜೋರಾಗಿ ಯಾರು ಮಾತಾಡ್ಕೊಂಡಿದ್ದಿಲ್ಲ, ಎಲ್ಲ ಚರ್ಚೆ ಆಯಿತು. ಇಂಥ ವಿಷಯಗಳು ಬರುವಾಗ ನಮ್ಮಲ್ಲಿ ಆಡಳಿತ ಮಂಡಳಿಯಲ್ಲಿ ಚರ್ಚೆಗಳಾಗ್ತವೆ, ತುಂಬ ಡೀಪಾಗಿ ಆರೋಗ್ಯಕರವಾಗಿ ಚರ್ಚೆ. ಏನೇ ಒಂದು ತೀರ್ಮಾನ ತಗೊಬೇಕಾದ್ರೂ ಕೂಡ ನನ್ನಷ್ಟು ನಾನು ಅಧ್ಯಕ್ಷ ಅಂದರೆ ನಾನು ಕೂತ್ಕೊಂಡು ತೀರ್ಮಾನ ತಗೊಳ್ಳೋದಂಥದ್ದಲ್ಲ. ಎಲ್ಲ ನಿರ್ದೇಶಕರ ಅಭಿಪ್ರಾಯಗಳು ಕೇಳ್ತೀವಿ, ಅದು ಕಂಪಲ್ಸರಿ ಅಭಿಪ್ರಾಯಗಳು ಕೇಳ್ತೀವಿ. ಯಾರ್ಯಾರ ಅಭಿಪ್ರಾಯಗಳು ಏನಿದೆ, ಅಭಿಪ್ರಾಯಗಳು ಸರಿ ಇದ್ದರೆ ಅದನ್ನ ಅಕ್ಸೆಪ್ಟ್ ಮಾಡೋದು, ಇಲ್ಲ ಅಂದರೆ ಬೇಡ ಇದನ್ನ ಈ ಥರ ಮಾಡ್ಕೊಳ್ಳೋಣ ಅಂತೇಳಿ ಫೈನಲ್ ಆಗಿ ರೂಲಿಂಗ್ ಕೊಡೋಂಥದ್ದು ಅಧ್ಯಕ್ಷಕ್ಕೆ ಇರ್ತದೆ. ಅಂಥ ಒಂದು ಸಂಪ್ರದಾಯ ಮತ್ತು ನಮ್ಮ ಕೋಆಪರೇಟಿವ್ ಇದರಲ್ಲಿರುವಂಥ ಒಂದು ಇದು ಸಹಕಾರ ಇಲಾಖೆಯಲ್ಲಿ, ಸಹಕಾರ ಸಂಸ್ಥೆಗಳಲ್ಲಿ ಇರುವಂಥದ್ದನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಏನೂ ಆಗಿಲ್ಲ. ನಾನು ಮಾತಾಡ್ತೀನಿ, ಬಂಗಾರಪೇಟೆ ಮೇಲೆವರೆಗೂ ನಾನು ಕೂಡ ಮಾತಾಡ್ತೀನಿ, ಇದೆಲ್ಲ ಬೇಡಪ್ಪ, ಹಿಂಗೆಲ್ಲ ಮಾತಾಡ್ಕೊಂಡು ಹೋಗೋದು ಬೇಡ ಅಂತ ತೀರ್ಮಾನ ಆಗಿದೆ, ಕೊಡಬೇಕು ಅಂತ.